नाज़रीन आदाब, एवन टीवी में आप तमाम का खैर मकदम है। साबिका वजीर और बीजेपी कायद के शिवनगौड़ा नायक को मोर पंख का हार पहनना काफी महंगा पड़ा। जराये ने बताया कि हालिया दिनों में साबिका वजीर के शिवनगौड़ा नायक का जन्मदिन था। जन्मदिन के मौके पर एक शानदार तकरीब का इनेकाद अमल में लाया गया था। इस मौके पर सैकड़ों अफराद ने उनकी गुलपोशी करते हुए उन्हें जन्मदिन की मुबारकबाद पेश की। बताया जाता है कि इसी दौरान उनके किसी एक चाहने वाले ने उन्हें मोरपंख का हार पहनाया। मोरपंख पहने शिवनगौड़ा नायक की यह तस्वीर सोशल मीडिया पर काफी वायरल हुई, जिसके बाद एक सोशल एक्टिविस्ट दिनेश कल्हड़ी ने महकमे जंगलात से इस ज़िमन में शिकायत की कि सियासतदानों को अवाम को जानवरों के तहफ़्फ़ुज़ की तरगीब देना चाहिए, जबकि शिवनगौड़ा नायक ने मोरपंख का हार पहनते हुए इसकी खिलाफवर्जी की है। उन्होंने कहा कि मोर हमारा कौमी परिंदा है, उसके पंखों का हार नहीं पहनना चाहिए। इस सिलसिले में नामानिगारों ने जब साबिका वजीर शिवनगौड़ा नायक से गुफ्तगू की तो उन्होंने कहा कि जन्मदिन के मौके पर सैकड़ों अफराद मेरे मकान आए हुए थे। उसी गहमा गहमी के माहौल में किसी ने ये हार मुझे पहनाया। उस वक्त मुझे अंदाजा नहीं था कि ये मोरपंख का हार है। सुनाचे मैं अब इस हार को महकमे जंगलात के हवाले करने वाला हूँ। उन्होंने कहा कि अगर इस सिलसिले में महकमे जंगलात कोई नोटिस मुझे जारी करता है तो मैं उसका जवाब देने के लिए भी तैयार हूँ, और अगर कोई कार्रवाई करना चाहे तो मैं महकमे जंगलात के साथ भरपूर ताउन करने भी तैयार हूँ। ಈಗಾಗಲೇ ನಿನ್ನೆ ಮಧ್ಯಾಹ್ನದಿಂದನೇ ಮಾಧ್ಯಮದ ಮುಖಾಂತರ ಸುದ್ದಿ ಬರ್ತಾ ಇದೆ। ನವಿಲು ಗೆರೆಯ ಹಾರವನ್ನು ಶಿವನಗೌಡ ನಾಯಕರು ಮಾಲೆಗೆ ಧರಿಸಿಕೊಂಡಿದ್ದಾರೆ, ಅದೊಂದು ಕಾನೂನಾತ್ಮಕವಾಗಿ ತಪ್ಪಾಗ್ತದೆ ಅಂತೇಳಿ ಯಾರೋ ಆತ್ಮೀಯರು ಅದನ್ನು ಒಂದು ದೂರೊಂದನ್ನು ಕೊಟ್ಟಿದ್ದಾರೆ ಅಂತೇಳಿ ನನ್ನ ಗಮನಕ್ಕೆ ಬಂದಿದೆ। ನಿಜವಾಗ್ಲೂ ಅದು ನವಿಲುಗೆರೆಯದೇ ಹಾರ ಬಹುತೇಕ ತಂದು ಯಾರೋ ಅಭಿಮಾನಿಗಳು ಹಾಕಿದ್ದಾರೆ, ಹಾಕಬಾರ್ದಾಗಿತ್ತು। ಆ್ಯಕ್ಚುಲಿ ಅವರು ಅಭಿಮಾನಕ್ಕೇನೋ ತಂದು ಆ ಒಂದು ಗದ್ದಲದಲ್ಲಿ ಹಾಕುವಂಥ ಕೆಲಸ ಮಾಡಿದ್ದಾರೆ। ಮತ್ತು ಅದು ದೂರ ಆದಮೇಲೆ ಅದು ಮಾಹಿತಿ ಬಂದ ಮೇಲೆ ನಾನು ಕೂಡ ಅದು ನವಿಲುಗೆರೆಯ ಹಾರ ಎಲ್ಲಿದೆ ಅಂತೇಳಿ ಗುರುತಿಸ್ತಕ್ಕಂಥ ಪ್ರಯತ್ನ ಮಾಡಿ ಯಾರೋ ನಮ್ಮ ಅಭಿಮಾನಿಗಳು ಅದನ್ನು ಲಿಂಗಸೂರು ಕಡೆ ತೊಗೊಂಡೋಗಿದ್ದರು। ಅದನ್ನು ಅಲ್ಲಿಂದ ವಾಪಸ್ ತರಿಸಿ ಅರಣ್ಯ ಇಲಾಖೆಯವರು ಏನಾದರೂ ಬದಲು ವಾಪಸ್ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ। ಇದೊಂದು ಅಜಾಗರೂಕತೆಯಿಂದ ಅಭಿಮಾನಿಗಳು ಅವರೇನೋ ಒಂದು ಅಭಿಮಾನದಿಂದ ಒಂದು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಎಡವಟ್ಟಿದು। ಅರಣ್ಯ ಇಲಾಖೆಯವರು ಅದಕ್ಕೇನು ಕ್ಲಾರಿಫಿಕೇಷನ್ ಕೇಳ್ತಾರೆ ಅದನ್ನು ನಾನು ಕೊಡ್ತೇನೆ। ಇಂಥವೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ನಮ್ಮಂಥವ್ರು ಅಂಥವೆಲ್ಲವನ್ನು ಕೂಡ ಸ್ವೀಕಾರ ಮಾಡಬಾರ್ದು, ಆದರೆ ಆ ಜನಜಂಗುಳಿ ಮಧ್ಯೆ ನಾವು ಸ್ವೀಕಾರ ಮಾಡಿದ್ದೀವಿ। ಅದನ್ನು ಖಂಡಿತ ಅದು ಏನು ಗೊತ್ತಿಲ್ಲ ನಮಗೆ, ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ। ನವಿಲುಗರಿಯ ಹಾರ ಒಂದು ಬಂದು ನಮ್ಮ ಕೊಳ್ಳಿಗೆ ಹಾಕಿರ್ತಕ್ಕಂಥದ್ದು ನಾವು ಕಂಡ್ವಿ, ಅದು ಸ್ವೀಕಾರ ಮಾಡಬಾರ್ದಾಗಿತ್ತು, ಮಾಡಿದ್ದೀವಿ। ಈಗ ಮಾಡಾಗಿದೆ, ಅದನ್ನು ಅಟ್ಲೀಸ್ಟ್ ಮುಂದುವರೆದು ಅದು ಕಾನೂನಾತ್ಮಕವಾಗಿ ನಾವೇನು ಅದನ್ನು ಪುನಃ ವಾಪಸ್ ಹಸ್ತಾಂತರ ಮಾಡ್ತಕ್ಕಂಥದ್ದು, ಮತ್ತು ಅವ್ರು ಏನಾದರೂ ನೋಟಿಸ್ ಕೊಟ್ಟರೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥದ್ದು, ಮತ್ತು ಏನು ಫಾರ್ಮಾಲಿಟೀಸ್ ಲಾ ಫಾರ್ಮಾಲಿಟೀಸ್ ಏನಂತ ಅದನ್ನು ಮಾಡಲಿಕ್ಕೆ ತಯಾರಿದೆ। ಸಂಪರ್ಕ ಮಾಡಿದ್ದಾರೆ ಸರ್ ಯಾರೋ ಅಧಿಕಾರಿಗಳು ಮನೆಗೆ ಸಂಪರ್ಕ ಮಾಡಿದ್ದಾರೆ ಅಂತೀನಿ, ಅಲ್ಲಿ ನಮ್ಮ ಸೋದರಿಗೆ ಕರೆ ಮಾಡಿದ್ದಾರೆ, ನಮ್ಮನ್ನು ಸಂಪರ್ಕ ಮಾಡಿದರೆ ಖಂಡಿತ ಅದಕ್ಕೆಲ್ಲನೂ ರಿಪ್ಲಿಕೇಶನ್ ಕೊಡ್ತೀವಿ ಸರ್। ಹಾರ ಇಲ್ಲೇ ಹಾಕಿದ್ದು, ಇಲ್ಲ ರಾಯಚೂರು ಮನೆಯಲ್ಲೇ ಹಾರ ಹಾಕಿದ್ದು। ಬೆಳಿಗ್ಗೆ ಒಂದು 5-6 ಸಾವಿರ ಜನ ಹಾರ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಂದು ಹಂಗೆ ಹಾರ ಹಾಕಿದ್ದಾರೆ ಸರ್। ಅದು ನಾವು ಅಷ್ಟು ಗಮನಿಸಿಲ್ಲ, ಅದು ಆಮೇಲೆ ಇಲ್ಲ ನವಿಲುಗೆರಿದು ಅಂದಾಗ ನಮ್ಗೆ ಅವಾಗ ಅದು ಇದರಿಂದ ಏನಾದರೂ ಇದಾಗ್ತದೆ ಅಂತೇಳಿ ಅಂದರು, ಅವಾಗ ಸ್ಟಾರ್ಟ್ ಆಯ್ತದು। ಆಮೇಲೆ ಮಧ್ಯಾಹ್ನದವರೆಗೂ ಇದು ಆಗಲಿ, ಮತ್ತು ಅದನ್ನು ವಾಪಸ್ ಪುನಃ ಅರಣ್ಯ ಇಲಾಖೆಯವರಿಗೆ ಕೊಡಲಿಕ್ಕೆ ಅದನ್ನು ಹಸ್ತಾಂತರ ಮಾಡ್ತೇವೆ, ಮತ್ತು ಅರಣ್ಯ ಇಲಾಖೆಯವರು ಏನು ನೋಟಿಸ್ ಕೊಡ್ತಾರೆ ಅದಕ್ಕೆ ಉತ್ತರನೂ ಕೂಡ ಕೊಡ್ತೀನಿ। लेकिन मैं गारंटी के साथ बोल सकता हूं कि अगर यहां पे इन्वेस्ट करेंगे तो 1-2 साल में आपका अमाउंट डबल हो जाएगा। SHM कॉलोनी में आज ही अपना प्लॉट बुक करवाइए और चंद ही सालों में अपनी रकम को डबल कर लीजिए। मजीद तफसीलात के लिए रब्त कीजिए सैयद सादिक ताता से या सैयद यूसुफ से। उनके फ़ोन नंबर 7019390826 पर या फिर फ़ोन नंबर 9611527080 पर।